ಗೆಳೆಯ, ನಾನು ಬೇಗ ಮನೆಗೆ ಹೋಗ್ಬೇಕು. ಯಾಕೆಂದ್ರೆ ನನ್ನ ಹೆಂಡತಿ ಲಕ್ಷ್ಮಿ ಕಾಯ್ತಾ ಇರ್ತಾಳೆ. ಅದೇನು ವಿಷಯ ಹೇಳ್ಬೇಕು ಅಂದಲ್ಲ, ಬೇಗ ಹೇಳು. ಯಾಕೆ ಮನೆಯಲ್ಲಿ ನಿಮ್ಮ ಮಾವ ಆನಂದ್ ಇಲ್ವಾ? ನಮ್ಮ ಮಾವ ಆನಂದ್ ಮನೆಯಲ್ಲೇ ಇದ್ದಾರೆ. ಯಾಕೆ? ಯಾಕೆಂದ್ರೆ ಲಕ್ಷ್ಮಿಯ ಪ್ರಿಯತಮ ಆನಂದ್ ಇರುವಾಗ ಲಕ್ಷ್ಮಿ ನಿನ್ಗೋಸ್ಕರ ಉದಯ್, ನಾಲ್ಗೆನಾ ಬಿಗಿಡ್ ಮಾತಾಡೋ. ನನ್ನ ಹೆಂಡತಿ ಲಕ್ಷ್ಮಿ ಚಿನ್ನ. ಅವಳ ಬಗ್ಗೆ ಏನಾದ್ರು ಕೆಟ್ಟಾಗ ಮಾತಾಡಿದ್ರ ನಿನ್ನ ಗೆಳೆಯ ಅನ್ನೋದು ಲೆಕ್ಕಿಸ್ತ ಅಡ್ಡ ಸೀಳ್ಬಿಡ್ತೀನಿ. ಹುಷಾರ್. ಕೂಲ್ ಗೆಳೆಯ, ಕೂಲ್. ಯಾಕೆ ಇಷ್ಟೊಂದು ಎಕ್ಸೈಟ್ ಮಾಡ್ಕೊಳ್ತೀಯ? ನೋಡ್ ಗೆಳೆಯ, ನೀನು ಮುಗ್ಧ ಜೀವಿ, ನಿನ್ಗೇನು ಅರ್ಥ ಆಗುದಿಲ್ಲ ಕಣ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ ವಿಚಾರನ? ನನ್ನ ಗೆಳೆಯ ಮುಂದಿನ ದಿನಗಳಲ್ಲಿ ಜಿಗುಪ್ಸೆಗೆ ಒಳಗಾಗಬಾರ್ದು ಅಂತ ವಿಚಾರ ಮಾಡಿಸ್ತಾ ಇದೀನಿ. ನೋಡ್ ಗೆಳೆಯ, ನೀನು ಲಕ್ಷ್ಮಿ ಬಗ್ಗೆ ತಿಳ್ಕೊಳ್ದೆ ಬೇಗ ಆತರ ಪಟ್ಟಿ ಮದ್ವೆ ಆಗ್ಬಿಟ್ಟೆ. ಆ ಲಕ್ಷ್ಮಿ ಮತ್ತೆ ನಿಮ್ಮ ಮಾವ ಆನಂದ್ ರೋಡಲ್ಲಿ ಬೀದಿ ಸುತ್ತಾಡ್ದ ಊರು ಹೇಳ್ತಿದ್ದೆ. ಉದಯ್, ಮಾತನಾಡೋದೇನೆ ಮಾತಾಡ್ಬೇಡ. ಈಗಾಗಲೇ ನನ್ನ ತಲೆ ಸಿಡ್ದು ಚೂಚೂರು ಆಗ್ತಾ ಇದೆ. ನನ್ನ ಮಾವ ಆನಂದ್ಗೂ ಮತ್ತೆ ನಿನ್ ಮಾತು ಸತ್ಯನಾ? ನಮ್ಮ ಮಾವ ಆನಂದ್ಗೂ ಮತ್ತೆ ಲಕ್ಷ್ಮಿ ನಡುವೆ ಅನೈತಿಕ ಸಂಬಂಧ ಇದೆಯಾ? ನೆವರ್, ಸಾಧ್ಯನೇ ಇಲ್ಲ. ಇದನ್ನ ನಾನ್ ನಂಬೋದಿಲ್ಲ. ನೋಡ್ ಸೂರ್ಯ, ಈ ವಿಚಾರದಲ್ಲಿ ನಾನು ಜಾಸ್ತಿ ಮುಗ್ತುರ್ಸೋದ್ ಬರಲ್ಲ ಕಣೋ. ಏನೋ ಹೇಳ್ಬೇಕು ಅನ್ಸ್ತು ಹೇಳ್ದೆ. ನಂಬುದ್ರೆ ನಂಬು, ಬಿಟ್ರೆ ಬಿಡು. ಕಂಡವ್ರ ವಿಚಾರ ನಮ್ಗೆ ಯಾಕಪ್ಪ ಬೇಕು? ಬರ್ತೀನಿ ಗೆಳೆಯ. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ಇಲ್ಲುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ಇಲ್ಲುಂಟು. ಕಬ್ಬಿನ ಹಾಲೆಂದು ವಿಷವ ಕುಡಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ. ಅಯ್ಯೋ, ನಾ ಈಗೇನ್ ಮಾಡ್ಲಿ? ನನ್ನ ಹೆಂಡತಿ ಲಕ್ಷ್ಮಿನ ಸೀತೆ ಸತಿ ಸಾವಿತ್ರಿ ಅಂತ ತಿಳ್ಕೊಂಡಿದ್ದೆ. ಉಪ್ಪಾರಿಕೆಯಿಂದ ಕೊಚ್ಚಾಗಿ ಬಿದ್ದೋದಲ್ಲ. ಇಲ್ಲ, ಈಗಲೂ ಅವಳು ತಪ್ಪು ಮಾಡಿಲ್ಲ. ನನ್ನ ಹೆಂಡತಿ ಲಕ್ಷ್ಮಿ ಚಿನ್ನ. ಇದೆಲ್ಲ ಸುಳ್ಳು. ಇಲ್ಲ, ಬೆಂಕಿ ಇಲ್ದೆ ಒಗ್ಯಾಡುತ್ತಾ ಅವಳು ಕೊಚ್ಚ ಮೋಸ್ಗಾತೆ. ನನ್ನ ಬಾಳನ್ನು ಹಾಳು ಮಾಡಿದ ಚಾಂಡಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹೇ ಮಾವ ಆನಂದ್, ನನ್ನ ಮನೆಯಲ್ಲಿ ಬಿಟ್ಟು ಕೂಳಿಗೆ ಹೆಸರ್ಕೊಂಡಿರು ನೀನು ನನ್ನ ಹೆಂಡತಿ ಜೊತೆ ಸರ್ಸಲ ಪಡ್ತೀಯ? ಆದಷ್ಟು ಬೇಗ ನಿನ್ನ ಮನೆಯಿಂದ ಹೊರ ಹಾಕಿ ತಿರುಪ ಎತ್ತಿಸೆ. ನರಳಿ ಸಾಯಂಗ್ ಮಾಡ್ಲ ಅಂದ್ರ ನನ್ನ ಹೆಸರು ಸೂರ್ಯನೇ ಅಲ್ಲ. ಹೇಗ ಅವನನ್ನ ಈ ಮನೆಯಿಂದ ಹೊರ ಹಾಕೋದು? ನನ್ನ ಹೆಂಡತಿ ಜೊತೆ ಕಳ ಸಂಬಂಧ ಇದೆ ಅಂತಂದ್ರೆ ಅದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿನ ನಾ ಎಲ್ಲಿಂದ ತರಲಿ? ಇಲ್ಲ, ಸಂಬಂಧ ಬಗ್ಗೆ ಮಾತನಾಡಿದ್ರೆ ಅದು ನನಗೇ ಅವಮಾನ. ಹೇಗಾದ್ರೂ ಮಾಡಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರುವಾಗ ಆನಂದ್ ರೂಮ್ನಲ್ಲಿ ಹಣವನ್ನು ಇಟ್ಟು ಸುಳ್ಳು ಸಾಕ್ಷಿ ಸೃಷ್ಟಿಸಿ ಅವನನ್ನ ಈ ಮನೆಯಿಂದ ಹೊರ ಹಾಕ್ಬೇಕು. ಇದೇ ನನಗೆ ಸರಿಯಾದ ಉಪಾಯ. ಬರ್ತೀನಿ. ನಾನು ಈಗ ಕಾನೂನು ರಕ್ಷಿಸುವ ಆರಕ್ಷಕನಾಗಿ ಅಕ್ಕೂರು ಸ್ಟೇಷನ್ಗೆ ಬಂದಿದ್ದೇನೆ. ನೊಂದ ಜನರ ಆದರ್ಶ ಬಂಧುವಾಗಿ, ನರಭಕ್ಷಕರಿಗೆ ಸಿಂಹ ಸ್ವಪ್ನವಾಗಿ, ನ್ಯಾಯ ನೀತಿ ಧರ್ಮವನ್ನು ಎತ್ತಿಡಿದು ಈ ಸಮಾಜಕ್ಕೆ ನನ್ನದೇ ಆದಂತ ಕೊಡುಗೆಯನ್ನು ನೀಡಬೇಕು.
ಜನ ಮೆಚ್ಚಿದ ಆರಕ್ಷಕನಾಗಿ ಎಲ್ಲರ ಬಾಯಲ್ಲೂ ಖಡಕ್ ಆಫೀಸರ್ ಎಂದು ಹೆಸರು ಪಡೆಯಬೇಕು. ಇವತ್ತಿನ ದಿನ ಈ ವೃತ್ತಿ ಸಂಪಾದಿಸಲು ಕಾರಣರಾಗಂತ ನನ್ನ ಗೆಳತಿ ಭಾರತಿಯನ್ನ ಮೀಟ್ ಮಾಡಿ ನನ್ನ ವೃತ್ತಿ ಬಗ್ಗೆ ತಿಳಿಸ್ಬೇಕು. ನಾನೇನ್ ಬರ್ತೀನಿ. ಸೂರ್ಯ, ಇನ್ನು ನನ್ನ ಮೇಲೆ ಕೋಪ ಕಡಿಮೆನೇ ಆಗಿಲ್ವಾ? ಹೇ ಆನಂದ್, ನನ್ನ ಮಾವ ಅಂತ ಹೇಳ್ಕೊಳಕ್ಕೆ ನನ್ಗೆ ಏಸ್ಗೆ ಆಗ್ತಾ ಇದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ನೀತ್ ಕಟ್ಟ ನಾಯಿ. ನಮ್ಮ ಫ್ಯಾಕ್ಟ್ರಿ ಆಫೀಸ್ ನಲ್ಲಿ ಹಣ ಕದಿಯೋ ಕದಿ ಮನಿನ ಹಾಕಿ ಅಂತ ತಿಳ್ಕೊಂಡಿರ್ಲಿಲ್ಲ. ಹೇ ಸೂರ್ಯ, ಏನ್ ಹೇಳ್ತಾ ಇದ್ದೀಯ? ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಅವನೇನ್ ತಪ್ಪು ಮಾಡ್ದ ಅಂತ? ಏನ್ ತಪ್ಪು ಮಾಡ್ದ ಅಂತ ಹೇಳ್ತಾ ಇದ್ರಾ? ನಮ್ಮ ಫ್ಯಾಕ್ಟ್ರಿ ಆಫೀಸ್ ನಲ್ಲೇ ಬ್ಯಾಂಕ್ ಕಟ್ಟುವುದಕ್ಕೆ ತಂದಿಟ್ಟಿದ್ದ ಹಣವನ್ನು ಕದ್ದು ತನ್ನ ರೂಮ್ ಇಟ್ಕೊಂಡಿದ್ದ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿಟ್ಟಿದ್ದಾನ. ಇದಕ್ಕಿಂತ ತಪ್ಪಬೇಕಾ? ಸೂರ್ಯ, ನಿನ್ಗೆ ಆಫೀಸ್ನಲ್ಲೇ ಹೇಳಿದ್ದೀನಿ, ನಾನು ಹಣ ಕದ್ದಿಲ್ಲ, ಆ ಹಣ ನನ್ನ ರೂಮ್ಗೆ ಹೇಗ್ ಬಂತು ಅಂತ ಗೊತ್ತಿಲ್ಲ ಅಂತ. ನಾನು ಕಳ್ತನ ಮಾಡುವಷ್ಟು ಅಯೋಗ್ಯನಲ್ಲ. ನನ್ನ ನಂಬು ಸೂರ್ಯ, ನನ್ನ ನಂಬು. ನಂಬಿದ್ದಕ್ಕೆ ಆಯ್ತಲ್ಲಪ್ಪ. ನಂಬಿಕೆ ದ್ರೋಹ ಮಾಡೋದೆಲ್ಲ ಮಾಡಿ ಒಳ್ಳೆ ತರ ಮಾತಾಡ್ಬೇಡ. ನೀನೇ ಮಾಡಿದಂತ ನಿಜನ ಒಪ್ಕೋ, ಇಲ್ಲಾಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಜನ ಹೊರ ತರಬೇಕಾಗುತ್ತ. ಸೂರ್ಯ, ಏನ್ ಹೇಳ್ತಾ ಇದ್ಯಾ? ಈ ಅಯೋಗ್ಯ ಕಳ್ತನ ಮಾಡಿದಾನ? ಅಯ್ಯೋ ದೇವ್ರೆ, ಈ ಕಠೋರ ಸತ್ಯವನ್ನು ನಾನು ಯಾವ ರೀತಿ ಅರಗಿಕೊಳ್ಳಪ್ಪ? ಸತ್ಯ ನಿಷ್ಠೆ ಎಂಬ ಅಮೃತವನ್ನು ನೀಡಿ ಬೆಳೆಸಿದ್ದು ಈ ನೀತ ಪ್ರಾಣಿನ. ನನ್ನ ತಾಯಿಯ ಗರ್ಭದಲ್ಲಿ ಇಂತಹ ಕಳ್ಳ ಮಗನಿಗೆ ಜನ್ಮ ಕೊಡಿಸಿದ್ಯಾ ದೇವರೇ? ಏ, ಮಾಡುವುದನ್ನೆಲ್ಲ ಮಾಡಿ ಮೊಸಳೆ ಕಣ್ಣೀರಾಗ್ತಿದ್ಯಾ ನಾವು? ಏನ್ರಿ ಮಾಡ್ತಾ ಇದ್ದೀರಾ? ಇವನು ಈ ಮನೆ ಮಗ ರೀ, ಮಗ. ಇವನು ಕಳ್ತನ ಮಾಡಿದಾನೆ ಅಂತ ನಿಮ್ ಮನ್ಸು ಹೇಳ್ತಿದ್ಯೇನ್ರಿ? ವಿಚಾರ ಮಾಡ್ದೆ ಈ ರೀತಿ ಅವನ್ನ ಕಳ್ಳ ಅಂತ ಹೇಳ್ತಿದ್ದೀನಿ. ಅದು ತಪ್ಪು ಅಂದ್ರೆ ಅಕ್ಕ, ಹಾಗಾದ್ರೆ ನಾನೇ ಏನೋ ಸಂಚು ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ ಅಂತ ಮಾತನಾಡ್ತಾ ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರು ಅನ್ನೋ ಹಾಗೆ ನೀನ್ ಯಾಕಪ್ಪ ಮಾತಾಡಿ ಕೆಟ್ಟವನಾಗ್ತಿದ್ಯಾ? ಇಷ್ಟಕ್ಕೂ ದುಡ್ಡು ಕದ್ಬಿಟ್ಟು ಬೇರೆ ಯಾರೋ ಯಾಕೆ ಆನಂದ್ ರೂಮಲ್ಲಿ ಇಟ್ಟಿರ್ಬಾರ್ದು? ಅಕ್ಕ, ತಮ್ಮ ಅಷ್ಟೊಂದು ಮುಟ್ಟಾಳ ಅಂತ ತಿಳ್ಕೊಬೇಡ. ಆಫೀಸ್ ನಲ್ಲಿ ಎಲ್ಲಾರನ್ನೂ ವಿಚಾರಣೆ ಮಾಡಿದ್ದೇನೆ. ಅವರೆಲ್ಲ ದೂರ ಹೇಳಿದ್ದು ಈ ಕಳ್ಳನ ಮೇಲೆ. ನೀವು ಇವನ್ ಪರ ವಹಿಸ್ಕೊಂಡು ಬರಬೇಡಿ. ಸೂರ್ಯ, ಮಾತ್ಗೂ ಕಳ್ಳ ಕಳ್ಳ ಅಂತ ಕರಿಬೇಡ ಕಣೋ. ನನಗೂ ಒಂದು ಮನ್ಸೈತೆ, ಆ ಮನ್ಸಿಗೆ ತುಂಬಾ ನೋವಾಗುತ್ತೆ ಕಣೋ. ಕಪಟ ಮೋಸ ವಂಚನೆ ಮಾಡುವನಲ್ಲ. ತಂದೆ ತಾಯಿ ಇಲ್ದೆ ತಬ್ಬಲಿ ಆದ್ರೂ ನನ್ನ ತಂದೆ ತಾಯಿ ಹೆಸರಿಗೆ ಯಾವೊಂದು ಕಳಕ್ ಕರ್ತಾರೋ. ನನ್ನನ್ನು ಅರ್ಥ ಮಾಡ್ಕೋ ಸೂರ್ಯ, ನನ್ನನ್ನು ಅರ್ಥ ಮಾಡ್ಕೋ. ಆನಂದ್ ಯಾವತ್ತೂ ಕಳ್ತನದ ದಿನ ತುಳಿಯೋದಿಕ್ಕೆ ಸಾಧ್ಯನೇ ಇಲ್ಲ. ಮಾನನೇ ಪ್ರಾಣ ಅಂತ ತಿಳ್ಕೊಂಡು ಬದುಕ್ತಿದ್ದಾರೆ. ಅಂತವ್ರು ಹೇಗ್ರಿ ಕಳ್ತನ ಮಾಡ್ತಾರೆ? ನೋಡಿ, ಇಂಥ ವ್ಯಕ್ತಿನ ನಿಂದಿಸಿ ನೀವು ಮೋಸ ಹೋಗ್ಬೇಡಿ. ನನಗಿಂತನೂ ಚೆನ್ನಾಗಿ ಆನಂದ್ ಏನು ಅಂತ ನಿಮಗ್ ಗೊತ್ತು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮನೆ ಯಜಮಾನಿತರ ನೀನು ನನ್ಗೆ ಬುದ್ಧಿ
ಹೇಳಕ್ ಬರ್ತೀಯಾ? ಮಾವ, ತಪ್ಪು ಮಾಡಿ ನಿಂತಿರೋ ಈ ಆರೋಪಿಯನ್ನ ಶಿಕ್ಷೆ ಕೊಡ್ತಿರೋ ಇಲ್ಲ ಮಾಡ್ಯಾರೋ ತಪ್ಪಿಗೆ ಶಿಕ್ಷೆ ಕೊಡ್ತೋ ಇಲ್ಲ ರಕ್ಷಣೆ ಮಾಡ್ತಿರೋ ನೀವೇ ನಿರ್ಧಾರ ಮಾಡಿ. ಜನ್ಮ ಕೊಟ್ಟ ತಂದೆ ತಾಯಿಗೆ ಮೋಸ ಮಾಡಿ ಒಂದ ಮನೆಗೆ ಕನ್ನ ಎಣಿಸುವವರು, ಪ್ರೀತಿ ವಿಶ್ವಾಸನ ಹಂಚಿಕೊಂಡವರ ಮನಸ್ಸಿಗೆ ಬೆಂಕಿ ಇಡೋರಿಗೆ ವಿಷ ಸರ್ಪಕ್ಕೆ ಹಾಲುಣಿಸಿದಂತೆ ಸೂರ್ಯ ನೀವು ಇಂಥ ವಿಶ್ವಾಸಘಾತಕರನ್ನ ಸುಮ್ಮನೆ ಬಿಡಬಾರ್ದು. ಕತ್ತಿ ಹಿಡಿದು ನಮ್ಮ ಮನೆಯಿಂದ ಆಚೆ ತಳ್ಳು. ಯಾಕ್ರೆ ಈ ರೀತಿ ಮಾತಾಡ್ತಿದ್ದೀರಾ? ನಿರಪರಾಧಿಗೆ ಅಪರಾಧಿ ಸ್ಥಾನದಲ್ಲಿಟ್ಟು ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅದು ಅಲ್ಲದೆ ಅವನ ಶಿಕ್ಷೆ ಕೊಟ್ಟು ನೀವ್ ಯಾಕ್ರೆ ಶಿಕ್ಷೆ ಗುರಿ ಆಗ್ತಿದ್ದೀರಾ? ಈ ಮನೆ ಒಗ್ಗಟ್ಟನ್ನ ಹೊಡೆಯೋದಿಕ್ಕೆ ಯಾರೋ ಸಂಚು ಮಾಡ್ತಿರ್ಬೇಕು. ಅದಕ್ಕೆ ನೀವ್ ಕಾರಣ ಆಗ್ಬೇಡ್ರಿ ಅಂದ್ರೆ ಅದಕ್ಕೆ ನೀವ್ ಕಾರಣ ನೋಡು ಸೂರ್ಯ, ಈ ಕಹಿ ಘಟನೆಗಳನ್ನ ಇಲ್ಲೇ ಬಿಟ್ಬಿಡಪ್ಪ. ಈ ತುಂಬಿದ ಮನೆ ಹೊಡೆಯೋ ಕೆಲ್ಸ ಮಾಡ್ಬೇಡ ಕಣೋ. ಅದಕ್ಕೆ ಕಾರಣ ನೀನ್ ಮಾತ್ರ ಆಗೋದು ಬೇಡ ಕಣೋ. ನೀವು ಕೇಳಿ ಚಿಕ್ಕಮ್ಮ ಹೇಳ್ತಾರೋ ಮಾತು ಸತ್ಯ ಕಣ್ರಿ. ಯಾವತ್ತೂ ಹೊಡ್ದೋದ್ ಕನ್ನಡಿನ ಹೇಗೆ ಒಂದ್ಗೂಡ್ಸಕ್ಕಾಗಲ್ವೋ ಅದೇ ರೀತಿ ಹೊಡ್ದೋದ್ ಮನ್ಸುಗಳನ್ನೂ ಒಂದ್ಗೂಡ್ಸಕ್ಕಾಗಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ರಿ. ತಾಳ್ಮೆನ ಪರೀಕ್ಷೆ ಮಾಡ್ಬಿಡಿ. ಇದು ಕಳ್ಳರ ಮನೆಯಲ್ಲ. ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಕೊಡುವ ಗೌರವಸ್ಥರ ಮನೆಯಲ್ಲ. ಇಲ್ಲಿ ಕಳ್ಳ ಕಾಕರಿಗೆ ಜಾಗವಿಲ್ಲ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ಮಾಡೋರ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೆ ಇಂಥ ಒಂದು ಸಂದರ್ಭ ಈ ಬಾಳಿನ ಮನೆಯಲ್ಲಿ ಕೂಡ್ ಬರುತ್ತೆ ಅಂತ ತಿಳ್ಕೊಂಡಿರ್ಲಿಲ್ಲ. ನಾನೊಬ್ಬ ನಗಾದೃಷ್ಟವಂತ ಅದಕ್ಕೆ ನಾನೊಬ್ಬ ಅರಳಿದ ಹೂವಾಗಿ ಇಂಥ ಅಪನಿಂದಗಳ ಮಧ್ಯೆನೇ ಬೆಳೆದಿದ್ದೀನಿ. ಯಾವುದೇ ತಪ್ಪು ಮಾಡದೆ ಶಿಕ್ಷೆಗಾರನಾಗಿ ನಿಂತಿದ್ದೇನೆ. ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನು ಕಳ್ತನ ಮಾಡಿಲ್ಲ. ಆ ದುಡ್ಡು ನನ್ನ ರೂಮಲ್ಲಿ ಹೇಗೆ ಗೊತ್ತು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಪಾದ ಸಾಕ್ಷಿ ಅಣಗು ಸತ್ಯನಣ್ಣ. ಒಡೆಯಿತು ಬಾಂಧವ್ಯದ ಕನ್ನಡಿ, ಹರಿತು ಶೋಕದ ಮುನ್ನುಡಿ, ಸಂಶಯದ ತೂಕ ನೆಲೆಸಿದೆ ಮನದಲ್ಲಿ. ಇದು ಯಾರ ಶಾಪವೋ ವಿಧಿ ತಂದ ಕೋಪವೋ? ಒಡೆಯಿಟ್ಟು ಒಲವಿನ ಕನ್ನಡಿ. ದರಿದ್ರ, ನನ್ನ ತಂದೆ ತಾಯಿ ನಿನ್ಗೆ ಜನ್ಮ ಕೊಟ್ಟ ಗಳಿಗೆಯಲ್ಲೇ ನಿನ್ಗೆ ವಿಷ ಹಾಕಿ ಸಾಯಿಸ್ಬೇಕಾಗಿತ್ತು. ತಂದೆ ತಾಯಿ ಇಲ್ಲದ ತಬ್ಬಲಿ ಮಗು ಅಂತ ನೀನು ಹುಟ್ಟಿದಾಗಳಿಗೆ ನಕ್ಷತ್ರವನ್ನು ತಿಳಿದು ನಿನ್ನ ಸಾಕಿ ಬೆಳೆಸ್ತೆ. ಈ ನಿನ್ನ ಕೆಟ್ಟ ಮುಖವನ್ನು ನೋಡಲು ನನ್ನಿಂದ ಆಗ್ತಾ ಇಲ್ಲ. ಹೇಗೋ ದುಡಿದು ತಿನ್ನುವ ಹಾಗೆ ಬೆಳೆಸಿದ್ದೀನಿ. ಈ ಮನೆ ಬಿಟ್ಟು ಎಲ್ಲಿ ಆದರೂ ತೊಲಗು. ಸೂರ್ಯ, ಸೂರ್ಯ, ಈ ಪಾಪಿನ ಮಾಡೋ ತಪ್ಪ ಮನೆಯಿಂದ ಆಚೆ ತಗೊಳ್ಳು. ಶಿಕ್ಷೆ ನೀನೇ ವಿಧಿಸ್ಬೇಕು. ಇವನನ್ನೇನ್ ಮಾಡ್ಬೇಕು ಹೇಳು? ಮಾವ, ಶಿಕ್ಷೆ ನೀಡುವಾಗ ಅಣ್ಣ ತಮ್ಮ ಬಂಧು ಬಳಗ ಏನು ನೋಡ್ದೆ?
ತೀರ್ಪಡ್ಕೊಂಡು ಬಂದಿರೋ ವಂಶ ನಮ್ದು. ಆದ್ರಿಂದ ಇವನಿನ್ನ ಕಳ್ಳತನ ಮಾಡಿ ನಿಂತಿರೋ ಆರೋಪಿಯನ್ನ ಊರಿನಿಂದ ಹೊರ ಹಾಕ್ಬೇಕು. ಇವನು ನಮ್ಮ ಕಣ್ಮುಂದ ಯಾವತ್ತೂ ಕಾಣಿಸ್ಕೊಂಬಾರ್ದು. ಇದೇ ನನ್ನ ತೀರ್ಪು. ಸೂರ್ಯ, ಏನೋ ಮಾತಾಡ್ತಾ ಇದೀಯಾ? ಈಗಾಗ್ಲೇ ಅವನು ಸಾಕಷ್ಟು ನೊಂದಿದ್ದಾನೆ ಕಣೋ. ನೊಂದಿರೋನ್ಗೆ ಇನ್ನು ಯಾಕಪ್ಪ ನೋವು ಕೊಡ್ತೀಯ? ಇದು ನ್ಯಾಯ ಸಮ್ಮತ ಅಲ್ಲ ಕಣಪ್ಪ. ಮುಚ್ಚೆ ಬಾಯಿ. ತಪ್ಪು ಮಾಡಿದವ್ರ ಪರ ವಹಿಸ್ಕೊಂಡು ಮಾತನಾಡಿ ಶಿಕ್ಷೆಗೆ ಗುರಿ ಆಗ್ಬೇಡ. ಇವನು ನನ್ನ ಒಡ ಹುಟ್ಟಿದ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಅಯ್ಯೋ ದೇವ್ರೇ, ನಾನು ಕೈ ತುತ್ತು ಹಾಕಿ ಬೆಳೆಸಿದ್ದು ಈ ನೀಚ ಪ್ರಾಣಿನ. ಇವನನ್ನು ಬೆಳೆಸುವುದಕ್ಕಿಂತ ಒಂದು ತೆಂಗಿನ ಸಸಿ ನೆಟ್ಟಿ ಬೆಳೆಸಿದ್ದರೆ ಕಷ್ಟ ಕಾಲದಲ್ಲಿ ಅದು ಫಲ ಕೊಟ್ಟು ಕಾಪಾಡ್ತಾ ಇತ್ತು. ಆದರೆ ನನ್ನ ಆದರ್ಶಗಳಿಗೆಲ್ಲ ಬೆಂಕಿ ಹಾಕಿ ಸುಟ್ಬಿಟ್ಟ. ಹಾಡ್ಕೊಂಡು ನಗುವವರ ಮುಂದೆ ಕೈ ಕಟ್ಟಿ ನಿಂತ್ಬಿಟ್ಟ, ನಿಲ್ಲುವ ಹಾಗೆ ಮಾಡ್ಬಿಟ್ಟ. ಅಯ್ಯೋ ದೇವ್ರೇ, ನನ್ನಂತಹ ನಿರ್ಭಾಗ್ಯ ಜೀವಂತವಾಗಿ ಬದುಕಿರಬಾರದು. ಮಾವ, ಇವನು ಈ ಮೇಲೆ ಇದ್ರೆ ನಾನೇ ಈ ಮನೆಯಿಂದ ದೂರ ಹೋಗ್ಬೇಕಾಗುತ್ತೆ. ಎಚ್ಚರ ಇರ್ಲೆ, ಬರ್ತೇನೆ. ತಪ್ಪು ಮಾಡುವುದು ಒಬ್ಬನಾದರೆ ದಂಡನ ಪಡುವುದು ಇನ್ಯಾರೋ. ದುಡಿಯುವ ಸಾಧಕಿ ಒಬ್ಬನಾದರೆ ಸುಖಿಸುವ ಮನುಜ ಇನ್ಯಾರೋ. ನೀತಿ ನ್ಯಾಯವೇ ಕಾಣದಾಗಿದೆ ಈ ಲೋಕದಲ್ಲಿ, ಈ ಕಾಲದಲ್ಲಿ. ಕಾಣದ ಊರಲ್ಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ. ಇಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ, ನೀ ನೋಡುತ್ತಲಿರುವೆ, ನೀ ನೋಡುತ್ತಲಿರುವೆ, ನೀ ನೋಡುತ್ತಲಿರುವೆ. ಮಾವ, ನಿಮಗೆ ನಿಮ್ಮ ಬಾಮೈದೆ ಬೇಕೋ ಇಲ್ಲ ಈ ನಿಮ್ಮ ತಮ್ಮ ಬೇಕೋ? ನೀವೇ ನಿರ್ಧಾರ ಮಾಡಿ, ಬರ್ತೇನೆ. ಅಣ್ಣ, ನನ್ನಂತ ಪಾಪಿಯನ್ನು ತಮ್ಮನಾಗಿ ಪಡೆದಿದ್ದಕ್ಕೆ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆಯೋಗಾಗ್ಬಿಡ್ತಣ್ಣ, ಕಣ್ಣೀರಲ್ಲೇ ಕೈ ತೊಳೆಯೋಗಾಗ್ಬಿಡ್ತು. ಆದ್ರೆ ನಿನ್ನ ತಮ್ಮ ನಿನ್ನ ಹೆಸರಿಗೆ ಯಾವತ್ತು ಕಳಂಕ ಬರೋ ರೀತಿ ನಡ್ಕೊಂಡಿಲ್ಲ ಅಣ್ಣ, ನಡ್ಕೊಂಡಿಲ್ಲ. ಈಗ ಪರಿಸ್ಥಿತಿಯ ಕೈಗೊಂಬೆಯಾಗಿ ಕಳಂಕಿತನಾಗಿ ನಿಂತಿದ್ದೇನೆ. ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಕಳ್ತನ ಮಾಡಿಲ್ಲಣ್ಣ, ನಾನು ಕಳ್ತನ ಮಾಡಿಲ್ಲ. ಏ ಪಾಪಿ, ಪದೇ ಪದೇ ಈ ನಿನ್ನ ಕೆಟ್ಟ ಕೈಗಳಿಂದ ನನ್ನ ಕಾಲ್ನ ಮುಟ್ಬೇಡ. ಅದು ಅಲ್ಲದೆ ಮಾತಾ ಪಿತೃಗಳ ಮೇಲೆ ಹಣ ಮಾಡುವ ಯೋಗ್ಯತೆಯೂ ನಿನಗಿಲ್ಲ. ನೀನೊಬ್ಬ ದ್ರೋಹಿ, ಸಂಬಂಧಗಳ ಬಾಂಧವ್ಯ ಗೊತ್ತಿಲ್ಲದೆ ಇರೋ ನೀಚ, ಮನೆಗೆ ಕನ್ನ ಹಾಕೋ ನಾಯಿ. ಇನ್ನು ಈ ನಿನ್ನ ಅಣ್ಣನ ಮುಖವನ್ನು ನೋಡುವ ಯೋಗ್ಯತೆ ನಿನಗಿಲ್ಲ. ಈ ಅಣ್ಣನ ಮೇಲೆ ಕಿಂಚಿತ್ ಅಭಿಮಾನವಿದ್ದರೆ ಈ ಮನೆ ಬಿಟ್ಟು ತೊಲಗು. ಭಾರತಿ, ಇವನಿಗೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಈ ಮಾನವಂತರ ಮನೆ ಹಣ ಆಸ್ತಿ ಎಲ್ಲ ಸೂರ್ಯನಿಗೆ ಸೇರತಕ್ಕದ್ದು.
ಈ ಮನೆಯಲ್ಲಿ ಇವನಿಗೆ ಉಟ್ಟ ಬಟ್ಟೆ ಬಿಟ್ಟು ಇವನ ಸಹಾಯಕ್ಕೆ ಎಲ್ಲರೂ ಕೊಡ್ಕೂಡುದು. ಹಾಗೇನಾದ್ರೂ ಕೊಟ್ರೆ ಈ ಸಮಾಜದಲ್ಲಿ ನೀನು ವಿಧವೆ ಆಗಿರ್ತೀಯ. ಇಂಥ ಕುಲಘಾತಕರು ಈ ಮನೆಯಲ್ಲಿ ಕೂಡುದು. ಇವನು ಆಚೆ ತಳ್ಳು. ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬೇಡ ಅಣ್ಣ, ಹೊರಗೆ ಹಾಕ್ಬೇಡ. ನಿನ್ನ ಪಾದ ಸೇವೆ ಮಾಡ್ಕೊಂಡಿರೋದಕ್ಕೆ ನನ್ಗೊಂದೇ ಒಂದು ಅವಕಾಶ ಮಾಡ್ಕೊಳ್ಳೋಣ, ನನ್ಗೊಂದೇ ಒಂದು ಅವಕಾಶ ಮಾಡ್ಕೊಳ್ಳೋ. ಕುಣಿಸೋನು ಅಲ್ಲಿ ಕುಂತವನಿ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹೆಂಗೆ ನಿನದಂಗೆ ಇಲ್ಲ ನಡೆದೋದ್ರೆ ಮುಂದೆ ಬರೆದೋಗೆ ಅಲ್ಲಿ ಬೆಲೆಯಲ್ಲ ಬಂದೆ ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ. ಈ ಗುಡಿ ಕಳ್ಳರ ಸಂತೆ ಅಲ್ಲ, ಇದು ಬಾಳಿ ಬದುಕಿದ ಮನೆ. ಈ ಮನೆಯಲ್ಲಿ ಬಾಳುವ ಯೋಗ್ಯತೆ ನಿನಗಿಲ್ಲ. ಇಲ್ಲಿಂದ ತೊಲಗು. ಭಾರತಿ, ಈ ಪಾಪಿ ಈ ಮನೆಯಲ್ಲಿ ಇರಬಾರ್ದು. ಮೊದಲು ಈ ಮನೆಯಿಂದ ಹೊರ ಹಾಕು. ಈ ಮನೆ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬಿದ್ದಪ್ಪ? ಮಾನವಂತರ ಮನೆ ಹಾಗೆ ಹೀಗೆ ಅಂತ ಹಾಡ್ಕೊಂಡು ಅವ್ರ ಮಾತುಗಳನ್ನೆಲ್ಲ ನಾನು ಹೇಗ್ ಕೇಳಲಿ? ಹೇಗ್ ಬದುಕಿದ ಮನೆ ಇವತ್ತು ಜನಗಳ ಬಾಯಲ್ಲಿ ಆಡ್ಕೊಳ್ಳೋ ರೀತಿ ಹಂಗಾಗೋಯ್ತಲ್ಲ. ಯಾಕಪ್ಪ ಇನ್ನು ನೀನು ಈ ಗುಡಿನಲ್ಲಿ ಕಲ್ಲಾಗೆ ಕೂತಿದ್ಯಾ? ಈ ನಮ್ ಗೋಳಾಟ, ಈ ನನ್ನ ಕಣ್ಣನ ಕಣ್ಣೀರಲ್ಲಿ ಕಾಣ್ತಿಲ್ವಾ ತಂದೆ? ಈ ನೀನ್ ನನ್ನ ಸಂಸಾರನ ನಾನು ಹೇಗ್ ಕಾಪಾಡ್ಕೊಳ್ಳಿ? ಹೇಗ್ ಕಾಪಾಡ್ಕೊಳ್ಳಿ? ಈ ನತಾದೃಷ್ಟನ್ಗೋಸ್ಕರ ನೀವು ಕಣ್ಣೀರಲ್ಲಿ ಕೈ ತೊಡೋಗಾಗ್ಬಿಡ್ತು. ನಿಮ್ಮ ಕಣ್ಣೀರು ಈ ಮನೆಗೆ ಶ್ರೇಯಸ್ಸಲ್ಲ. ನೀವು ಒಳ್ಬಾರ್ದು. ಸಮಾಧಾನ ಮಾಡ್ಕೊಳ್ಳಿ, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ತಪ್ಪು ಮಾಡಿರೋನು ನಾನು. ಏನೇ ಕಷ್ಟಗಳು ಬಂದ್ರು ಅದು ನನಗೇ ಇರ್ಲಿ. ಮಾನವಂತರ ಮನೆ ಅನ್ನದ್ರುಣ ಇವತ್ತು ನನ್ನ ಪಾಲಿಗೆ ಕಳೆದೋಯ್ತಕ್ಕೆ ಕಳೆದೋಯ್ತು. ಈ ತಾಯಿ ರೂಪದ ಅದಕ್ಕೆ ಕೈಯಲ್ಲಿ ಕೈ ತುತ್ತಿನ ಭಾಗ್ಯರು ಕಳೆದೋಯ್ತಕ್ಕೆ. ಈ ತಂಗಿ ಮಮತೆಯನ್ನು ಕಾಣುವ ಯೋಗನು ನಾನು ಪಡ್ಕೊಂಡು ಬಂದಿಲ್ಲ. ಅದೆಲ್ಲ ನನ್ನ ಪೂರ್ವ ಜನ್ಮದ ಪಾಪ ಕರ್ಮಗಳಂತೆ. ಪಾಪ ಕರ್ಮಗಳು. ಅದಕ್ಕೆ ಸೂರ್ಯ ನನ್ನನ್ನ ಏ ಆನಂದ್ ಈ ಮನೆ ಬಿಟ್ಟು ಹೊರಟೋಗುವಂತಿದೆ. ನಾನು ನಗು ನಗುತ್ತಾ ಹೊರಟೋಗುವೆ. ಆದ್ರೆ ಕಳ್ಳನೆಂಬ ಪಟ್ಟವನ್ನು ಒತ್ಕೊಂಡು ಹೋಗಲು ನನ್ನ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ತಪ್ಪು ಮಾಡಿಲ್ಲ. ಅದಕ್ಕೆ ನಾನು ಕಳ್ಳತನ ಮಾಡಿಲ್ಲ. ನಾನು ಕಳ್ಳನಲ್ಲ. ಅದಕ್ಕೆ ಕಳ್ಳನ
ನನ್ನ ಕೊಟ್ಟಿ ಮಗನ ಹಾಗೆ ನೋಡಿದಿನೋ ನೀನು ನನ್ನ ಮಗ. ನೀನು ಕಳ್ತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಏನು ಈ ವಿಷಗಳಿಗೆ ಕಳೆದು ಅಮೃತಗಳಿಗೆ ಬರೋವರೆಗೂ ಕಾಯಿ, ಅಲ್ಲಿವರೆಗೂ ಅಳ್ಬೇಡ ಕಣ. ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು, ಹೊಡೆಯುವ ಕೈ ಒಂದು. ನೀವು ತಾಯಿ ಅಲ್ವಾ, ಅದಕ್ಕೆ ನಂಬ್ತೀರಾ. ಆದ್ರೆ ಈ ಲೋಕದ ಜನರು ನಂಬೇಕಲ್ಲ, ನನ್ನ ತಂಗಿ ಲಕ್ಷ್ಮಿ ನಂಬೇಕಲ್ಲ. ಈ ಕಲ್ಲಿಗೆ ಒಂದು ಆಕಾರವನ್ನು ಕೊಟ್ಟ ನನ್ನ ಒಡ ಹುಟ್ಟಿದ ಅಣ್ಣ ನಂಬೇಕಲ್ಲ. ಅಡ್ಕೆಗೆ ಹೋದ ಮಾನ ಆನೆ ಕೊಟ್ರು ಬರಲ್ಲ ಅಂತ ನನ್ನಂತ ಪಾಪಿ ಮನೇಲಿ ಇರಬಾರ್ದು. ಅದಕ್ಕೆ ಈ ಮನೆಯನ್ನು ಬಿಟ್ಟು ಈ ಲೋಕನ ಬಿಟ್ಟು ಕಾಣದ ಲೋಕ ಕೊಟ್ಟಾಗ್ತೀನಿ. ಅದಕ್ಕೆ ಯಾಕೋ ಈ ರೀತಿ ಮಾತಾಡ್ತಿದ್ಯಾ? ಅಯ್ಯೋ ದೇವ್ರೆ, ಏನಪ್ಪ ನಿಲ್ಲೀಲೆ. ಮತ್ತೆ ಇನ್ನೊಂದು ಸಾರಿ ಏನಾದ್ರೂ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಾಳೆ. ಆನಂದಣ್ಣ ನೋಡಿ, ನೀವೇನು ಅಂತ ನಮಗೆ ಗೊತ್ತಿದೆ. ಈ ಮನೆಗೆ ಕಾಲಿಟ್ಟುಗಳಿಗೆ ಅಂತ ನನಗೆ ತಂಗಿ ಸ್ಥಾನ ಕೊಟ್ಟು ನೋಡ್ಕೊಂಡಿದ್ದೀರಾ. ಇದೆಲ್ಲ ವಿಧಿ ಆಟ ಅಣ್ಣ. ಆ ದೇವ್ರ ಆಟದ ಮುಂದೆ ಈ ಮನುಷ್ಯರ ಆಟ ಏನು ನಡೆಯೋದಿಲ್ಲ. ನೋಡಿ, ನೀವಾದಷ್ಟು ಬೇಗ ಈ ಕಳ್ಳತನದ ಆರೋಪದಿಂದ ಮುಕ್ತನಾಗಿ ವಾಪಸ್ ಈ ಮನೆಗೆ ತಿರುಗಿ ಬರ್ಲಿ ಅಂತ ಭಗವಂತನ ನಾನು ಬೇಡ್ಕೊತೀನಿ. ಲಕ್ಷ್ಮಿ ಹೇಳಿದ್ದು ನಿನಗರ್ಥ ಆಗಿದೆ ಅಂತ ಅನ್ಕೋತೀನಿ. ನೀನು ಕಳ್ಳ ಅಲ್ಲ ಅಂತ ಈ ಪ್ರಪಂಚ ಸಾರಿ ಸಾರಿ ಹೇಳೋದನ್ನ ಈ ನಿನ್ನದಕ್ಕೆ ಕೇಳಿಸ್ಕೋಬೇಕು, ಕೇಳಿಸ್ಕೊಂಡು ಸಂತೋಷ ಪಡಬೇಕು. ನೀನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿಲ್ಲ, ಉತ್ತಮ ನಕ್ಷತ್ರದಲ್ಲೇ ಹುಟ್ಟಿದ್ಯಾ. ಈ ಜಗತ್ತೇ ನಿನಗೆ ಸಾರಿ ಸಾರಿ ಹೇಳ್ಬೇಕು, ಆ ರೀತಿ ನೀನ್ ಮಾಡ್ತೀಯ ಅಂತ ನನಗ್ ಗೊತ್ತು ಕಣೋ. ನೋಡು, ಈ ತಾಯಿಗೆ ತಕ್ಕ ಮಗನಾಗಿ ನೀನಿದನ್ನ ನಡೆಸ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತು. ಈ ಸಮಾಜದಲ್ಲಿ ನೀನು ಮರ್ಯಾದ ಮಾಣಿಕ್ಯ ಆಗ್ಬೇಕು ಕಣೋ. ಹಾಗಂತ ಈ ನಿನ್ನ ಅತ್ತಿಗೆಗೆ ಮಾತ್ ಕೊಡು. ಸರಿ ಅದಕ್ಕೆ ನ್ಯಾಯ ಮಾರ್ಗದಲ್ಲಿ ನಡೆದು ನಾನು ಕಳಂಕಿತನಲ್ಲ ಎಂಬುದನ್ನ ಸಾಬೀತು ಮಾಡ್ತೀನಿ. ನನ್ನ ಜೀವನ ಯುದ್ಧದಲ್ಲಿ ಜಯಿಸಿ ಏನಾದರೂ ಸಾಧನೆ ಮಾಡಿ ನಿನ್ನ ದರ್ಶನವನ್ನು ಪಡೆಯುತ್ತೇನೆ. ಇದು ನನ್ನ ಎತ್ತ ತಂದೆ ತಾಯಿ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ತಂದೆಗೆ ತಾಯಿಗೆ ತಕ್ಕ ಮಗ ಹಾಗೆ ಆಗ್ತೀನಿ, ಹಾಗೆ ಆಗ್ತೀನಿ. ನನಗೆ ಆಶೀರ್ವಾದ ಮಾಡಿ ಅದಕ್ಕೆ, ನನಗೆ ಆಶೀರ್ವಾದ ಮಾಡಿ. ಏನಂತ ಮಾಡ್ಲು? ಈ ಯುದ್ಧದಲ್ಲಿ